ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ರಾಜ ರಣಜಿತ್ ಸಿಂಗ್ ಅಂತನ್ಬಿಟ್ಟು. ಹಿಂದೆ ಪಂಜಾಬ್ ದೇಶವನ್ನ ಶೂರವೀರ ಅರಸು ರಾಜ ರಣಜಿತ್ ಸಿಂಗ್ ಆಳ್ತಾ ಇದ್ದ. ಅವನು ಸಿಂಹದ ಹಾಗೆ ಪರಾಕ್ರಮಿ, ತುಂಬಾ ಉದಾರ ಹೃದಯ ಇರುವಂಥವನು, ಪ್ರಜೆಗಳ ಬಗ್ಗೆ ಕಾಳಜಿ ಇರುವಂಥವನು. ಒಂದು ಬೇಸಿಗೆನಲ್ಲಿ ಅವನು ತನ್ನ ಸೈನಿಕರ ಜೊತೆ ಬೇಟೆಯಾಡೋದಕ್ಕೆ ಅಂತ ಕಾಡಿಗೆ ಹೋಗಿರ್ತಾನೆ. ಕಾಡು ಊರಿನ ಅಂಚಿನಲ್ಲಿ ಇರತ್ತೆ. ಪಂಜಾಬದ ಸುಡು ಬಿಸಿಲು ಬೇರೆ. ರಾಜ ರಣಜಿತ್ ಸಿಂಗ್ ಬಾಯಾರಿಕೆಯಿಂದ ದಣದ್ ಹೋಗಿದ್ದ. ಕಾಡಿನ ಕೊನೆಯಲ್ಲಿ ಒಂದು ದೊಡ್ಡ ಮಾವಿನ ಮರ ಹಣ್ಣಿನಿಂದ ತುಂಬಿ ತುಳುಕ್ತಾ ಇತ್ತು. ರಾಜ ಏನ್ ಮಾಡ್ದ, ಆ ಮರದ ಬೊಡ್ಡೆಗೆ ಹಿಂಗ್ ಒರಕೊಂಡು ಕೂತ್ಕೊಂಡು ದಣಿವನ್ನ ಆರಿಸ್ಕೊಳ್ತಾ ಇದ್ದ. ಅಂಗರಕ್ಷಕರು ಏನು ಮಾಡಿದ್ರು, ಹತ್ರದಲ್ಲೇ ಯಾವುದಾದ್ರೂ ಒಂದು ಮನೆಯಿಂದ ನೀರು ತರೋದಕ್ಕೆ ಅಂತ ಹೋಗಿದ್ರು. ಅಷ್ಟ್ರಲ್ಲಿ ರಾಜ ರಣಜಿತ್ ಸಿಂಗ್ನ ತಲೆಗೆ ಕಲ್ಲು ಒಂದು ಬಂದು ಬಡಿಯತ್ತೆ. ಬಲವಾದ ಏಟಿನಿಂದ ರಾಜನ ತಲೆಯಿಂದ ರಕ್ತ ಬರೋದಕ್ಕೆ ಶುರುವಾಗುತ್ತೆ. ಗಾಯಕ್ಕೆ ಏನ್ ಮಾಡ್ತಾನ, ಅವನು ತನ್ನ ಅಂಗೈಯನ್ನ ಒತ್ಕೊಂಡು ಕೋಪದಿಂದ ಎದ್ದು ಯಾರವರು ಅಂತ ಗರ್ಜಿಸ್ತಾನೆ. ಆ ದೊಡ್ಡ ಕಾಂಡದ ಮಾವಿನ ಮರದ ಒಂದು ಬದಿಗೆ ರಾಜ ರಣಜಿತ್ ಸಿಂಗ್ ಕೂತ್ಕೊಂಡಿರ್ತಾನೆ. ಇನ್ನೊಂದು ಬದಿಯಿಂದ ನೋಡಿದಾಗ ಅವನ್ ಕೂತಿರೋದು ಗೊತ್ತೇ ಆಗಲ್ಲ, ಆ ರೀತಿ ದೊಡ್ಡದಾಗಿತ್ತು ಆ ಮರ. ಆ ಮರದ ಇನ್ನೊಂದು ಬದಿಯಲ್ಲಿ ಯಾರು, ಒಂದು ಹರಕಲು ಬಟ್ಟೆಯನ್ನ ಹಾಕೊಂಡಿದ್ದಂತಹ ಮುದುಕಿ ಒಬ್ಳು ನಿಂತಿರ್ತಾಳೆ. ಅವಳು ರಾಜನನ್ನ ನೋಡಿ ತತ್ತರಿಸ್ ಹೋಗ್ತಾಳಂದ್ರೆ, ಈಗ ಅವಳಿಗೆ ಭಯ ಬಂದ್ಬಿಡತ್ತೆ. ನಾನು ರಾಜನ ತಲೆಗೆ ಹೊಡೆದ್ಬಿಟ್ಟಿದ್ದೀನಲ್ಲ ಅಂತನ್ಬಿಟ್ಟು. ರಾಜ ರಣಜಿತ್ ಸಿಂಗ್ ದೊಡ್ಡ ಮೈಕಟ್ಟಿನ ಹಾಳು, ವೀರಾವೇಶದ ಅರಸು ಅವನು. ಅವನ ಕೂಗಿಗೆ ಅಂಗರಕ್ಷಕರೆಲ್ಲ ಓಡ್ ಬರ್ತಾರೆ. ಹಣೆಯಿಂದ ಇನ್ನೂ ರಕ್ತ ಜಿನುಗ್ತಾ ಇತ್ತು. ಯಾರೋ ಒಬ್ರು ಬಂದು ಗಾಯಕ್ಕೆ ಪಟ್ಟಿ ಕಟ್ತಾರೆ. ಇನ್ನೊಬ್ರು ಮುದುಕಿಯನ್ನ ದರದರ ಅಂತ ಹೇಳ್ಕೊಂಡು ಅವನು ಮುಂದೆ ಕರ್ಕೊಂಬಂದು ನಿಲ್ಲಿಸ್ತಾರೆ. ಮುದುಕಿ ಅಳ್ತಾ ಹೇಳ್ತಾಳೆ, ಮಹಾರಾಜ, ನಾನು ತುಂಬಾನೇ ಬಡವಿ. ಬೆಳಗ್ಗೆಯಿಂದ ನನಗೆ ಹೊಟ್ಟೆಗೆ ಏನೂ ಇರಲಿಲ್ಲ. ಈ ಮರದ ತುಂಬ ಮಾವಿನ ಹಣ್ಣು ತುಂಬಿರೋದನ್ನ ನೋಡಿ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಯೋಚನೆ ಮಾಡಿ ಮಾವಿನ ಹಣ್ಣಿಗೆ ಅಂತ ಒಂದು ಕಲ್ಲನ್ನ ಬೀಸಿ ಎಸೆದೆ. ನಾನು ಮುದುಕಿ ಆದ್ರಿಂದ ಕಲ್ ತಪ್ಪಿ ನಿಮ್ಮ ಹಣೆಗೆ ಬಡ್ದಿದೆ. ನೀವು ಮರದ ಆ ಬದಿಯಲ್ಲಿ ಕೂತಿದ್ದಿದ್ದು ನನಗೆ ಕಾಣಿಸ್ಲೇ ಇಲ್ಲ, ಇದು ನಿಜ. ಇಷ್ಟು ಬಿಟ್ರೆ ನನಗೆ ಬೇರೆ ಏನೂ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಆಗ ಅಂಗರಕ್ಷಕರು ಇರ್ತಾರಲ್ಲ, ಅವರು ಗೊತ್ತಿದ್ದೋ ಗೊತ್ತಿಲ್ದೇನೋ ರಾಜರ ತಲೆಗೆ ಏಟ್ ಮಾಡಿರೋದು ಮಹಾಪರಾಧ. ಸ್ವಾಮಿಗಳೇ, ಇವಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಅಂಗರಕ್ಷಕರು ಹೇಳ್ತಾರೆ. ಆಗ ರಾಜ ರಣಜಿತ್ ಸಿಂಗ್ ನಗ್ತಾ ಹೇಳ್ತಾನೆ, ಬಾಯೆಲ್ಲದ ಮರಕ್ಕೆ ಬೇಕು ಅಂತಾನೆ ಕಲ್ಲು ಹೊಡೆದಾಗ ಅದು ಹಣ್ಣು ಕೊಡುತ್ತೆ. ಕಲ್ಲು ಹೊಡೆದವರ ಹಸಿವನ್ನ ನೀಗಿಸುತ್ತೆ ಅದು. ನಾನು ಬಾಯಿರುವಂತಹ ಮನುಷ್ಯ, ಮಹಾರಾಜ ಬೇರೆ. ಇವಳಿಗೆ ಶಿಕ್ಷೆ ಕೊಟ್ಟು ನಾನು ಮರಕ್ಕಿಂತ ಕೀಳಾಗಬೇಕೆ? ಖಂಡಿತವಾಗ್ಲೂ ಇಲ್ಲ. ಅಂದ್ರೆ ಬಾಯಿಲ್ದೇ ಇರುವಂತ ಮರಕ್ಕೆ ನಾವು ಬೇಕು ಬೇಕು ಅಂತಾನೆ ಕಲ್ಲು ಹೊಡಿತೀವಿ, ಆದ್ರೂ ಅದು ನಮಗೆ ಹಣ್ಣು ಕೊಟ್ಟು ನಮ್ಮ ಹಸಿವನ್ನ ನೀಗಿಸುತ್ತೆ. ನಾವು ಬಾಯಿರುವಂತ ಮನುಷ್ಯರು, ಅದರಲ್ಲೂ ನಾನು ಮಹಾರಾಜ. ಇವಳಿಗೆ ಶಿಕ್ಷೆ ಕೊಟ್ಟು ಮರಕ್ಕಿಂತ ಕೀಳಾಗ್ಬೇಕಾ ನಾನು? ಖಂಡಿತವಾಗ್ಲೂ ಇಲ್ಲ. ಅದರ ಬದಲಿಗೆ ಇವಳಿಗೆ ಪ್ರತಿ ತಿಂಗಳು ಕೂಡ ಹೊಟ್ಟೆ ತುಂಬುವಷ್ಟು ಆಹಾರವನ್ನ ಸರ್ಕಾರದ ವತಿಯಿಂದ ಕೊಡಿಸುವಷ್ಟು ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳ್ತಾನೆ. ಪರರಿಗೆ ಉಪಕಾರ ಮಾಡೋದಕ್ಕೆ ಅಂತ ಇರುವ ಮಣ್ಣಿನ ಮರ, ಹರಿಯುವ ನೀರು, ಹಾಲು ಹಿಂಡುವಂತ ಆಕಳಿಗಿಂತ ಮನುಷ್ಯ ಹೆಚ್ಚಿನವನಾಗಿರಬೇಕು ಅಂತಂದ್ಬಿಟ್ಟು ಹೇಳ್ತಾನೆ ಮಹಾರಾಜ. ಮುದುಕಿ ಇವನು ಹೇಳಿದುವಂತ ಮಾತುಗಳನ್ನೆಲ್ಲ ಕೇಳಿ ಆಶ್ಚರ್ಯಚಕಿತಳಾಗಿ ರಾಜ ರಣಜಿತ್ ಸಿಂಗ್ನನ್ನೇ ನೋಡ್ತಾ ಇದ್ಲು. ಎಂಥ ಒಂದು ಉನ್ನತವಾದಂತಹ ವ್ಯಕ್ತಿ ಇವನು, ಎಷ್ಟು ಉನ್ನತವಾಗಿ ಯೋಚನೆ ಮಾಡ್ತಾನೆ ಅಂತಂದ್ಬಿಟ್ಟು ಹಾಗೆ ನೋಡ್ತಾ ಇದ್ದಾಳೆ. ಎಲ್ಲಿ ಅವನು ನನಗೆ ಶಿಕ್ಷೆ ಕೊಟ್ಬಿಡ್ತಾನೋ ಅಂತ ಹೆದರ್ಕೊಂಡಿರ್ತಾಳವಳು. ಆದ್ರೆ ಅವನು ಮಾತಾಡಿದಂಥ ಮಾತುಗಳನ್ನ ನೋಡಿ ಆಶ್ಚರ್ಯಚಕಿತಳಾಗಿ ಅವಳು ನೋಡ್ತಾ ನಿಂತ್ಕೊಂಡ್ಬಿಡ್ತಾಳೆ. ಹರೇ ಕೃಷ್ಣ.